ಹಾಯ್. ಇವತ್ತು ಮಳೆಗಾಲದಲ್ಲಿ ಸಿಗುವಂತಹ ಕೆಲವು ದಿನ ಅಷ್ಟೇ ಸಿಗುವಂತಹ ಒಂದು ವಿಶೇಷವಾದ ಎಲೆಯ ಪದಾರ್ಥ ಮಾಡಿದ್ದೇನೆ ಫ್ರೆಂಡ್ಸ್. ಅದು ಏನು, ಆ ಎಲೆ ಯಾವುದು, ಅದನ್ನ ಹೇಗೆ ಮಾಡ್ತಾರೆ, ಅದರ ರುಚಿ ಹೇಗಿರುತ್ತೆ ಅಂತೆಲ್ಲ ಹೇಳ್ತೇನೆ. ಬ್ಲಾಗನ್ನು ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡ್ದೇನೆ, ನಿಮಗೆ ಗೊತ್ತಾಗುತ್ತೆ. ಈ ಎಲೆ ಪದಾರ್ಥಗಳನ್ನ ನೀವು ಮನೇಲಿ ಮಾಡ್ತೀರಾ, ನೀವು ತಿಂದಿದ್ದೀರಾ, ಅಥವಾ ಅದರ ರುಚಿ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ನಾವಂತೂ ಮಳೆಗಾಲದಲ್ಲಿ ಅದನ್ನ ತಪ್ಪಿಸೋದೇ ಇಲ್ಲ. ಒಂದು ಮಳೆಗಾಲ ಮುಗಿಯೋವರೆಗೂ ಒಂದು 2-3 ಸಲನಾದರೂ ಮಾಡ್ತೇವೆ. ಆದರೆ ಈ ಸಲ ಮಳೆಗಾಲ ಸ್ಟಾರ್ಟ್ ಆದ ನಂತರ ಇವತ್ತು ಫಸ್ಟ್ ಮಾಡ್ತಾ ಇದ್ದೇವೆ. ಅದು ಯಾವ ಪದಾರ್ಥ, ಏನು, ಹೇಗೆ ಮಾಡ್ತಾರೆ ಅಂತ ಎಲ್ಲ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಗೊತ್ತಾಗುತ್ತೆ ನಿಮಗೆ ಆ ಪದಾರ್ಥ ಯಾವುದು ಅಂತ. ನೋಡೋಣ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಸ ಗಿಸ ಎಲ್ಲ ಆಯಿತು. ಬಟ್ಟೆನೂ ನೆನೆಸಿದ್ದೇನೆ ಹ್ಯಾಂಡ್ ವಾಶ್ ಮಾಡೋಣ ಅಂಥೇಳಿ. ಮಳೆ ಇರಲಿಲ್ಲ ಬೆಳಿಗ್ಗೆ ನೋಡಿದರೆ, ಹಾಗೆ ನೆನೆಸಿದೆ. ಈಗ ನೋಡಿದ್ರೆ ಜೋರು ಮಳೆ ಕಡಿಮೆ ಆಗ್ಬೋದು. ಕಡಿಮೆ ಆಗದಿದ್ರೆ ಅದು ಬಟ್ಟೆ ಒಗಿಲಿಕ್ಕಾಗೋದಿಲ್ಲ. ಕರೆಂಟು ಬೇರೆ ಇಲ್ಲ. ಇವತ್ತು ಫ್ರೆಂಡ್ಸ್ ವಿಶೇಷವಾದ ಮಳೆಗಾಲದಲ್ಲಿ ಮಾಡುವಂಥ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನು ರೆಸಿಪಿ ಏನಂತೇಳಿ ಡಿಟೇಲ್ ಆಗಿ ಹೇಳ್ತೇನೆ. ಹೇಗೆ ಮಾಡೋದು ಅಂತಲೂ ಕೂಡ, ನಾನು ಹೇಗೆ ಮಾಡ್ತೀನಿ ಅಂತಲೂ ಕೂಡ ಹೇಳ್ತೇನೆ ಫ್ರೆಂಡ್ಸ್. ಇದೇ ನೋಡಿ ಆ ಮಳೆಗಾಲದಲ್ಲಿ ಸಿಗುವಂತಹ ಎಲೆ. ಇದೆಲ್ಲರೂ ನೋಡಿರ್ತೀರಿ ಸಾಮಾನ್ಯವಾಗಿ, ನೋಡದೇ ಇರೋರು ಕೆಲವರು ಇರ್ಬೋದು. ಇದಕ್ಕೆ ನಾವು ಕೆಸು ಎಲೆ ಅಂತೇವೆ. ನಮ್ಮ ಕೊಂಕಣಿ ಸಮುದಾಯದಲ್ಲಿ ಇದಕ್ಕೆ GSB ಸಮುದಾಯದಲ್ಲಿ ತೇರು ಅಂತೇವೆ. ಇದನ್ನ ನೋಡಿ, ನಿನ್ನೆ ಒಬ್ಬರು ತಂದು ಕೊಟ್ಟಿದ್ರು ನಮಗೆ. ಅದನ್ನ ನಮ್ಮ ಅತ್ತೆ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾನು ಕಟ್ ಮಾಡೋದಿಲ್ಲ, ಯಾಕಂದರೆ ನನಗೆ ಕಟ್ ಮಾಡಿದ ಕೈ ತುರ್ಕಿ ಬರ್ತದೆ. ನಮ್ಮ ಅತ್ತೆಯವರು ಕಟ್ ಮಾಡ್ಕೊಡೋದು ಎಲೆ ಮತ್ತು ದಂಟನ್ನ ಚಿಕ್ಕ ಚಿಕ್ಕದಾಗಿ ಎಲೆ ಮಾಡಿಕೊಟ್ರು. ಇದು ತೊಗರಿಬೇಳೆ ನೋಡಿ, ತೊಗರಿಬೇಳೆ ನೆನೆಸಿದ್ದೆ ಒಂದು 10 ನಿಮಿಷ ಮೊದಲು. ಆಮೇಲೆ ಅದಕ್ಕೆ ಸ್ವಲ್ಪ ಕುಕ್ಕರ್ಲಿ ಹಾಕ್ಕೊಂಡೆ, ಡೈರೆಕ್ಟ್ ಹಾಕ್ಕೊಂಡೆ, ಪಾತ್ರೆ ಒಳಗೆ ಹಾಕಲಿಲ್ಲ. ಹಾಗೆ ಕಟ್ ಮಾಡಿದಂಥ ಎಲೆ ಮತ್ತು ದಂಟು ಕೂಡ, ಕೆಸುವಿನ ಎಲೆ, ದಂಟು ಮತ್ತು ಎಲೆ ಎರಡೂ ಕೂಡ ಹಾಕ್ತಾಯಿದ್ದೀನಿ ಕುಕ್ಕರಲ್ಲೇ. ನೋಡಿ ಕುಕ್ಕರಲ್ಲಿ ಎಷ್ಟಾಗಿದೆ ಅಂಥೇಳಿ. ಈ ಕಡೆ ಟೊಮೆಟೊ ಸಾರು ಮಾಡಲಿಕ್ಕೆ ಟೊಮೆಟೊನ ನಾನು ಇಟ್ಕೊಂಡೆ. ಹಾಗೆ ಈರುಳ್ಳಿ ಕೂಡ ಹಾಕಬೇಕು ಇದಕ್ಕೆ. ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತದೆ. ಈರುಳ್ಳಿ ಹಾಕದೇ ಮಾಡಿದಷ್ಟು ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಈರುಳ್ಳಿನೂ ಕೂಡ ಹಾಕ್ಕೊಂಡೆ. ನೋಡಿ ಕುಕ್ಕರ್ ತುಂಬಲಿಕ್ಕೆ ಬಂತು. ಎಷ್ಟೆಲ್ಲ ಎಲೆ, ದಂಟು. ಇದು ಹುಳಿಗೆ ಹುಣಸೆ ಹಣ್ಣು ಬದಲಿಗೆ ನಾನು ಹುಳಿ ಅಮಟೆಕಾಯಿ, ಆಮೇಲೆ ಹಲಸಿನ ಹಣ್ಣಿನ ಬೀಜ ಅದನ್ನು ಕೂಡ ಹಾಕ್ಕೊಂಡೆ. ನೋಡಿ ಹಲಸಿನ ಹಣ್ಣಿನ ಬೀಜ, ಅಮಟೆಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡೆ. ಟೊಮೆಟೊ ಬೆಂಡೆಕಾಯಿನೇ ಹಾಕಿದ್ದೆ. ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೇನೆ. ಕುಕ್ಕರ್ ಆನ್ ಮಾಡಿದೆ, ಗ್ಯಾಸ್ ಆನ್ ಮಾಡಿದೆ. ಮಸಾಲೆಗೆ ಕಾಯಿ ತುರಿ, ಮೆಣಸು ನೋಡಿ ಎಷ್ಟು ಇತ್ತು ನೋಡಿ. ಕುಕ್ಕರ್ ತುಂಬ ಇತ್ತಲ್ಲ, ಎಲೆ ಆಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ. ಈ ಥರ ಬೇಯಬೇಕು. ಒಂದೊಂದು ಕೆಸು ಎಲೆ ತುರ್ಕೆ ಬರ್ತದೆ. ಇದು ಹಂಗಾಗೋದಿಲ್ಲ, ಏನೋ ಗೊತ್ತಿಲ್ಲ, ಆದರೆ ತಿಂದು ನೋಡಬೇಕು. ಈಗ ಕುಕ್ಕರಿಂದ ಇನ್ನೊಂದು ಪಾತ್ರೆ ಹಾಕೊಂಡೆ ಫ್ರೆಂಡ್ಸ್. ಕಡಲೆ ಹಾಕಿದ್ರಂತೂ ಟೇಸ್ಟ್ ಡಬಲ್ ಆಗುತ್ತೆ. ಕಡಲೆ ಸ್ವಲ್ಪ ನೀರು ತೆಗೆದು ಬಸಿಬೇಕು, ಇಲ್ಲಾಂದರೆ ಸ್ವಲ್ಪ ಬೇರೆ ಸ್ಮೆಲ್ಲು ಬರ್ತದೆ, ಆಮೇಲೆ ಕೈ ಆಗ್ತದಲ್ಲ. ಹಾಗಾಗಿ ಒಂದು ಸ್ವಲ್ಪ ಒಂದು ಸ್ಟೀಮ್ ಬಂದು ನೀರು ತೆಗೆದುಬಿಟ್ರೆ ಕರೆಕ್ಟ್ ಆಗ್ತದೆ, ಚೆನ್ನಾಗಿರ್ತದೆ ಕಡಲೆ. ನೋಡಿ ಕಡಲೆ ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಸಾರು ಕೂಡ ರೆಡಿ ಆಯಿತು, ಟೊಮೆಟೊ ಸಾರು. ಕಡಲೆ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೆ. ಅದು ನಮಗೆ ಎಲ್ಲರಿಗೂ ಇಷ್ಟ ಕಡಲೆ ತಿನ್ನೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡೆ. ನೀವು ರೆಸಿಪಿ ಶೇರ್ ಮಾಡಿ ಅಂತೀರಿ, ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಬೆಳಗ್ಗೆ ಈರುಳ್ಳಿ ಚಟ್ನಿ ಸ್ವಲ್ಪ ಇತ್ತು, ಅದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ, ಫ್ರಿಜ್ಜಲ್ಲಿತ್ತು. ಸೊ ಫೈನಲಿ ರೆಡಿ ಆಗ್ತಾ ಇದೆ ನಮ್ಮದು ಕೆಸುವಿನ ಎಲೆ ಪದಾರ್ಥ. ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಕಲಿಸ್ಲಿಕ್ಕಾದರೂ ಅನ್ನೋ ಜೊತೆ ಯೂಸ್ ಮಾಡ್ಬೋದು. ಟೊಮೆಟೊ ಸಾರು ರೆಡಿ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ, ಹಿಂಗೆ ಮತ್ತು ಸಾಸಿವೆ ಒಗ್ಗರಣೆ ಹಾಕ್ಕೊಂಡೆ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ, ಸ್ಪೆಷಲ್ ಒಗ್ಗರಣೆ ಇದು. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಮಾಡಿ. ಫೈನಲ್ ರೆಡಿ ಆಯಿತು ನೋಡಿ ಕೆಸುವಿನ ಎಲೆ ಪದಾರ್ಥ. ಸಲಾಡ್ ತಿಂತೇನೆ ಟೈಮಿಗೆ 1 ಗಂಟೆ. ಸಲಾಡ್ ತಿಂದು ಬಟ್ಟೆ ಒಗಿಲಿಕ್ಕೆ ಹೋಗಬೇಕು. ಬಟ್ಟೆ ಒಗಿಲಿಲ್ಲ, ಇನ್ನೂ ನೆನೆಸಿಟ್ಟಿದೆ. ಲೇಟ್ ಆಗ್ತದೆ ಈಗೀಗ, ಯಾಕಂದರೆ ವಿಡಿಯೋ ಮಾಡ್ತಾ ರೆಸಿಪಿ ಮಾಡಬೇಕಲ್ಲ. ಸೊ ಅದು ತುಂಬ ಟೈಮ್ ತಗೊಳ್ತದೆ, ಹಾಗಾಗಿ ಎಲ್ಲ ಕೆಲಸನೂ ಲೇಟ್. ವಟಾಣಿನ ಕುಕ್ಕರ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಂಡೆ ಫ್ರೆಂಡ್ಸ್. ಮುಂದೆ ಗೊತ್ತಾಗುತ್ತೆ ಯಾಕಂತ. ಬಟ್ಟೆ ಒಗೆಯೋಕ್ಕೆ ಹೋಗ್ತೇನೆ ನಾನು. ಬಟ್ಟೆ ಒಗಿಲಿಕ್ಕೆ ಬಂದಿದ್ದೆ,
ಅರ್ಧ ಬಟ್ಟೆ ಆಗಿದೆ. ಕಲ್ ಮೇಲೆ ನೋಡಿ ನೀರು ಬೀಳ್ತದೆ. ಸ್ವಲ್ಪ ಕಲ್ ಮೇಲೆ ನೀರು ಬಿದ್ದರೆ ಒಗಿಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಜೋರು ಮಳೆ ಸ್ವಲ್ಪ ನಿಲ್ಲಿ ಅಂತ ಹಾಗೆ ನಿಂತ್ಕೊಂಡೆ, ಆಮೇಲೆ ಒಗೆದಾಯಿತು ಅಂತ. ಮಳೆಯಲ್ಲೇ ನಾನು ಬಟ್ಟೆ ಒಕ್ಕೊಂಡು ಬಂದೆ. ಏನು ಮಾಡೋದು ಫ್ರೆಂಡ್ಸ್, ಎಷ್ಟೊತ್ತನ ಕಾಯೋದು ಲೇಟ್ ಆಗ್ತದೆ ಅಂತ. ತಲೆ ಮೇಲೆ ಸ್ವಲ್ಪ ನೀರು ಬಿತ್ತು, ಮತ್ತೆ ಥಂಡಿ ಹೆಚ್ಚಾಗ್ಲಿಕ್ಕೆ ಅಡ್ಡಿಲ್ಲ. ಏನು ಮಾಡೋದು, ವಾಷಿಂಗ್ ಮಷಿನಿಗೆ ಹಾಕ್ಲಿಕ್ಕೂ ನೆನೆಸಿಟ್ಟು ಬಿಟ್ಟಿದ್ದೆ. ಮಾಡ್ಕೊಂಡು ಜಸ್ಟ್ ಬಂದೆ ಫ್ರೆಂಡ್ಸ್. ಈಗ ಊಟ ಮಾಡೋದು. 2 ಗಂಟೆ, ಈಗ 2 ಗಂಟೆ 5 ನಿಮಿಷ ಆಗಿದೆ. ಈಗ ಊಟ ಮಾಡಲಿಕ್ಕೆ ಹೋಗ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮನೇಲಿ ಊಟಕ್ಕೆ ಕುಚ್ಚಲಕ್ಕಿ ಅನ್ನ, ಅದ್ರ ಜೊತೆಗೆ ಟೊಮೆಟೊ ಸಾರು ತುಂಬ ಚೆನ್ನಾಗಿರ್ತದೆ. ಅದು ವೈಟ್ ರೈಸ್ ಆದರೆ ಮತ್ತೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕೆಸುವೆ ಎಲೆನ ಪದಾರ್ಥ ಅಳವತ್ತಿ, ನಾವು ಅಳವತ್ತಿ ಅಂತೇವೆ ಅದಕ್ಕೆ. ಬನ್ನಿ ಊಟ ಮಾಡುವ. ಊಟ ರೆಡಿ ನೋಡಿ. ಸೂಪರ್ ಫ್ರೆಂಡ್ಸ್, ಸೂಪರ್ ಆಗಿದೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಈಗ ಸಮೋಸ ಮಾಡ್ತಾ ಇದ್ದೇನೆ. ಒಂಥರ ಟೆನ್ಷನ್ ಇದೆ, ಹೇಗಾಗ್ತದೆ ಏನು ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಸಮೋಸ ಮಾಡೋದಕ್ಕೆ. ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಗೊತ್ತಿಲ್ಲ, ಅದು ರುಚಿ ಹೇಗಿರುತ್ತೆ ಅಥವಾ ಶೇಪ್ ಹೇಗೆ ಬರುತ್ತೆ ಅದು ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡ್ತೇನೆ, ಟೇಸ್ಟ್ ಹೇಗಿದೆ, ಹೇಗಾಗತ್ತೆ ಅಂತ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಹೇಗಾಗಿದೆ ಅಂತ. ಫ್ರೆಂಡ್ಸ್, ನಾನು ಸಮೋಸ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ಇದರಲ್ಲಿ ಹಿಟ್ಟು ಕಲಿಸ್ಬೇಕಿದ್ರೆ ಹಾಕಿದ್ರೂ ಆಗ್ತದೆ. ಸ್ವಲ್ಪ ಉದ್ದಿನಬೇಳೆ, ಇದೇನಿಲ್ಲ ಸುಕ್ಕ ಬಾಜಿ ಥರ ಮಾಡ್ಕೊಳ್ಳೋದು. ನಾನು ಹಸಿಮೆಣಸು ಕೂಡ ಇದರಲ್ಲೇ ಹಾಕ್ಕೊಬಿಟ್ಟೆ. ಕೆಲವರು ಗ್ರೀನ್ ಚಟ್ನಿ ಮಾಡ್ಕೊಳ್ತಾರೆ, ನಾನು ಇದರಲ್ಲೇ ಹಾಕ್ಕೊಂಡ್ಬಿಟ್ಟೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಗ್ರೀನ್ ಮಸಾಲ ಅಂತ ಹಾಕ್ತಾರೆ ಮೆಣಸನ್ನು, ನಾನು ಈ ರೀತಿಯೇ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದು ಅಂತೂ ಸಮೋಸ ಮಾಡಬೇಕನ್ನೋ ಒಂದು ನಿರ್ಧಾರ ತಗೊಂಡೆ. ತುಂಬ ದಿನದಿಂದ ಹೇಳ್ತಾಯಿದ್ರು, ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ಬೇಕ್ರಿಯಿಂದ ತರೋ ಸಮೋಸಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರ್ತದೆ ಅಂಥೇಳಿ. ನಮ್ಮ ಮನೆಗೂ ಅದಕ್ಕೆ ಸಾಥ್ ಕೊಡ್ತಿದ್ಲು ಮಾಡು ಅಂತ. ಹಾಗೆ ಈರುಳ್ಳಿ ಫ್ರೈ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಈಗಷ್ಟೇ ಮಾಡ್ಕೊಂಡಿದ್ದು ಪೇಸ್ಟ್, ಅದು ಫ್ರೆಶ್ ಆಗಿದೆ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ. ಸುಕ್ಕ ಬಾಜಿಗೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾರೆ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಬೇಯಿಸಿದ ಆಲೂಗಡ್ಡೆ, ಬೇಯಿಸಿದ ಬಟಾಣಿ, ಇದು ಸಮೋಸಕ್ಕಾಗೇ ಬೇಯಿಸ್ಕೊಂಡಿದ್ದು ಬಟಾಣಿ ಆಗಿತ್ತು ಆವಾಗ. ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋದು. ಅದಕ್ಕೆ ಸಮೋಸದ್ದು ಬೇರೆ ಬೇರೆ ಫ್ಲೇವರಿದ್ದು ಮಸಾಲೆ ಎಲ್ಲ ಬರ್ತದೆ. ನಾನು ಅದೆಲ್ಲ ಹಾಕಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ, ಏನೂ ತಂದಿಲ್ಲ. ಈ ಮನೇಲಿ ಏನಿತ್ತು ಅದನ್ನೇ ತೊಗೊಂಡು ಮಾಡಿದ್ದು. ಮೈದಾ ಹಿಟ್ಟು ಕೂಡ ಕಲಿಸ್ಕೊಂಡಿದ್ದಾಯಿತು. ಈಗ ಚಪಾತಿ ಥರ ಮೈದಾ ಹಿಟ್ಟನ್ನು ಲಟ್ಸಿ ಅದನ್ನ ಈಗ 2 ಭಾಗ ಮಾಡಿಕೊಂಡೆ. ಇದೇ ತೊಂದರೆ ಆಯಿತು ನನಗೆ, ಇದು ಕಟ್ಟಲಿಕ್ಕೆ ಬರೋದಿಲ್ಲ. ಮಸಾಲೆ ಮಾಡ್ಕೊಳ್ಬೋದು ಗೊಜ್ಜು ಇದು, ಆದರೆ ಕಟ್ಟೋದೇ ಸ್ವಲ್ಪ ಕಷ್ಟ. ಆದರೂ ಸ್ವಲ್ಪ ಟ್ರೈ ಮಾಡಿದೆ. ಅದು ಮನೇಲಿ ನಾವೇ ತಿನ್ನೋದೆಲ್ಲ, ಹೇಗಾದರೂ ಆಗ್ತದೆ ಅಂಥೇಳಿ ಈ ರೀತಿ ಬಂದಿದೆ ನೋಡಿ. ಇದು ಫೈನಲಿ ಸಮೋಸ ರೆಡಿ ಆಯಿತು ನೋಡಿ. ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕಂದರೆ ಆಕಾರ ಶೇಪ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದು, ಆ ಶೇಪ್ ಮಾಡಲಿಕ್ಕೆ ಬರೋದಿಲ್ಲ ನನಗೆ. ಒಂಥರ ಮುದ್ದೆ ಟೈಪ್ ಆಯಿತು ನೋಡಿ, ಈ ಥರ ಆಗಿದೆ. ಹೇಗಾಗಿದೆ ಸಮೋಸ ಅಂತ ಹೇಳಿ ಈ ಥರ ಬಂದಿದೆ. ಕರೆಕ್ಟಾಗಿಲ್ಲ ಅಷ್ಟೆಲ್ಲ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೆಗೂ ಇಷ್ಟ ಆಯಿತು, ಅವಳು ತಿಂದಳು. ಸೂಪರಾಗಿದೆ ಅಂತೆ. ನನ್ನ ಹಸ್ಬೆಂಡು ಕೂಡ ಹೇಳಿದ್ರು, ನಮ್ಮ ಅತ್ತೆನೂ ಕೂಡ ಹೇಳಿದ್ರು ಚೆನ್ನಾಗಾಗಿದೆ ಅಂತೇಳಿ. ಟೇಸ್ಟು ಶೇಪ್ ಮಾತ್ರ ಸರಿಯಾಗಿ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ನೋಡೋಣ, ಇನ್ನೊಂದು ಟ್ರೈ ಮಾಡ್ತೇನೆ. ಬಟ್ ಇಷ್ಟು ಬೇಕಲ್ಲ, ನನಗೆ ಇಷ್ಟು ಬೇಡಾಗೋಯ್ತು ಸಮೋಸ. ಎಲ್ರಿಗೂ ಸಮೋಸ ಕೊಟ್ಟೆ, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ತಿಂದರು. ಖುಷಿ ಆಯಿತು. ನಾವೇನೇ ಮಾಡೋದು ಚೆನ್ನಾಗಿದೆ ಅಂತ ತಿಂದರೆ ಎಷ್ಟು ಖುಷಿ ಅಲ್ಲ. ನಾನು ಹೊರಗಡೆ ಬಂದು ತಿಂತಾ ಹೇಳಿದಾಗೆ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಫ್ರೆಂಡ್ಸ್, ಮೈದಾ ಹಿಟ್ಟಿನ ದೋಸೆ ಮಾಡ್ತಾ ಇದ್ದೇನೆ. ಇವತ್ತೇನು ವಿಶೇಷ ಮೈದಾ ಹಿಟ್ಟಿನ ದೋಸೆ ಅಂದ್ಕೋಬಹುದು. ಏನಿಲ್ಲ, ಸಮೋಸಕ್ಕೆ ಮೈದಾ ಹಿಟ್ಟು ಕಲಿಸಿದ್ದೆ ಅಲ್ಲ, ಅದು ಹೆಚ್ಚಿಗೆ ಇತ್ತು ಹಿಟ್ಟು, ಅದನ್ನೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ. ಮೈದಾ ಹಿಟ್ಟಿನ ದೋಸೆ ಎಷ್ಟು ಒಂದು ವರ್ಷಕ್ಕೆ 1-2 ಸಲ ಏನೋ ಮೈದಾ ಹಿಟ್ಟು ಮನೆಗೆ ತೊಗೊಂಡು ಬರೋದು. ಒಂದು ಹೋಳಿಗೆ ಮಾಡಬೇಕಿದ್ರೆ ಅಥವಾ ಏನಾದ್ರು ಸ್ವೀಟ್ ಮಾಡಬೇಕಿದ್ರೆ ಮಾತ್ರ ಮೈದಾ ಹಿಟ್ಟು ತೊಗೊಂಡು ಬರೋದು.
ಉಳಿದಿದ್ದ ಟೈಮಲ್ಲಿ ನಾವು ಮೈದಾ ಹಿಟ್ಟು ಯೂಸ್ ಮಾಡೋದು ಇಲ್ಲ, ಮನೆಯಲ್ಲಿ ಗೋಧಿ ಹಿಟ್ಟೇ ಕೂಡ. ಇವತ್ತು ಕೂಡ ತೊಗೊಂಡು ಬಂದರೆ 1/4 kg ಮೈದಾ ಹಿಟ್ಟು ಅಷ್ಟೇ. ಅದು ಸ್ವಲ್ಪ ಸಮೋಸ ಮಾಡಿ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನ ತೆಳ್ಳಗೆ ಮಾಡಿ ಅದನ್ನೇ ಇವತ್ತು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟು ಹೆಚ್ಚಿಗೆ ತಿನ್ನಬಾರ್ದು ಅಂತಾರಲ್ಲ, ಸೊ ಹಾಗಾಗಿ ನಮಗೆ ಇಷ್ಟನೂ ಇಲ್ಲ ಮೈದಾ ಹಿಟ್ಟು. ಹಾಲು ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ನಮ್ಮ ಅನಗಂಗೆ ಹಸಿವೆ ಆಗಿದೆ ಅಂತೆ, ಸಮೋಸ ತಿಂದಿದ್ದು ಆವಾಗ, ಮತ್ತೆ ಹಸಿವೆ ಅಂತೆ. ಹಾಗಾಗಿ ಹಾಲು ಕಾಯಿಸ್ಲಿಕ್ಕೆ ಇಟ್ಕೊಂಡೆ, ಬೇಗ ಅವಳಿಗೆ ಊಟಕ್ಕೆ ಬಡಿಸೋಣ ಅಂಥೇಳಿ. ಅವಳಿಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಳೆ, ಯಾಕಂದರೆ ಇವತ್ತು ಕೆಸುವಿನ ಸಾರಿನ ಪದಾರ್ಥ ಎಲ್ಲ ಅವಳಿಗೆ ಇಷ್ಟ. ಸೊ ಹಾಗಾಗಿ ಅವಳಿಗೆ ಖುಷಿ ಇವತ್ತು ಊಟ ಮಾಡಲಿಕ್ಕೆ. ಹಾಗೆ ಅವಳಿಗೆ ಇಷ್ಟವಾದಂಥ ಟೊಮೆಟೊ ಸಾರು ಕೂಡ ಮಾಡಿದೆ, ಅದು ಕೂಡ ಇಷ್ಟ. ಈಗ ಹಾಲು ಕಾದ ನಂತರ ಅವಳಿಗೆ ಊಟಕ್ಕೆ ಬಡಿಸ್ತೇನೆ, ಆಮೇಲೆ ಸಿಗ್ತೇನೆ. ಫ್ರೆಂಡ್ಸ್, ಕಿಚನ್ ಕೆಲಸ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕಟ್ಟೆ ನೋಡಿ ಎಷ್ಟು ಕ್ಲೀನಾಗಿ ಒರೆಸ್ಕೊಂಡು, ಇವತ್ತು ಮುಸ್ರೆದೇನೂ ಇಡಲಿಲ್ಲ ಒಂದು ಕಡೆನೂ, ಯಾಕಂದರೆ ನಾಳೆ ಏಕಾದಶಿ ಅಲ್ಲ. ಏಕಾದಶಿಗೆ ಫ್ರೆಶ್ ಆಗಿ ಕ್ಲೀನ್ ಆಗಿರಬೇಕು. ಮುಸ್ರೆದೇನೂ ಎಲ್ಲೂ ತಾಗುವಂಗಿಲ್ಲ, ಅಷ್ಟು ಕ್ಲೀನಾಗಿ ಒರೆಸ್ಕೊಂಡೆ. ನಾಳೆ ಏಕಾದಶಿ, ಆಷಾಢ ಏಕಾದಶಿ, ವಿಶೇಷ ಏಕಾದಶಿ. ಯಾರೆಲ್ಲ ಏಕಾದಶಿ ಆಚರಿಸ್ತೀರಿ ಕಮೆಂಟಲ್ಲಿ ತಿಳಿಸಿ. ಗುಡ್ ನೈಟ್, ಬಾಯ್.